ಹಾಯ್ ಎಲ್ರಿಗೂ ನಮಸ್ಕಾರ. ಕೇರ್ಪೇಟೆ ಆಫೀಸಿಂದ ಕಂಪ್ನಿಯವರು ನಮಗೆ ಪ್ರಾಡಕ್ಟ್ ವೋಚರ್ಗಳನ್ನ ಕೊಡ್ತಾರಲ್ವಾ, ಸೊ ಅದನ್ನು ನಾವು ಯಾವ ಥರ ಮರ್ಜ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಮೈ ವೋಚರ್ಸ್ ಹತ್ರ ಹೋಗ್ಬಿಡಿ. ಸೊ ಮೈ ವೋಚರ್ಸ್ ಹತ್ರ ಹೋದಾಗ ಇಲ್ಲಿ IND ವೋಚರ್ ಅಂತಿದೆ ನೋಡಿ. ಈ IND ವೋಚರ್ನ ನಾವು ಮರ್ಜ್ ಮಾಡ್ಕೊಳಕ್ಕಾಗಲ್ಲ. PROD 4 ವೋಚರ್ ಇದೆ ಇವ್ರದ್ದು. ಸೊ ಈ 4 ವೋಚರ್ನ ಮರ್ಜ್ ಮಾಡ್ಕೊಬೋದು. ಯಾರೇ ಈ ಥರ ವೋಚರ್ಗಳನ್ನ ಎಕ್ಸ್ಪೈರ್ ಮಾಡ್ಕೊಂಡಿದ್ರೆ ನೋಡಿ, ಇಲ್ಲಿ ಎಕ್ಸ್ಪೈರ್ ಅಂತ ಇರುತ್ತೆ, ಇಲ್ಲಿ ರಿನ್ಯೂ ಆಪ್ಷನ್ ಅಂತ ಇರುತ್ತೆ. ಇಲ್ಲಿ ರಿನ್ಯೂ ಅಂತ ಕೊಟ್ಟಿದ ತಕ್ಷಣ ನೋಡಿ, ವೋಚರ್ ಆಲ್ರೆಡಿ ಇವ್ರು ರಿನ್ಯೂ ಅಂತ ಕೊಟ್ಟಿದ್ದಾರೆ. 1 ಮಂತ್ ಆದಮೇಲೂ ಸಹ ಇದನ್ನು ತಗೊಳ್ದಿರೋದಕ್ಕೋಸ್ಕರ ಎಕ್ಸ್ಪೈರ್ ಆಗಿದೆ. ಮೊದಲು ಬಿಫೋರ್ ವೆಸ್ಟೀಜ್ ಅವ್ರು ಏನು ಮಾಡ್ತಿದ್ರು ಅಂದರೆ, ಎಕ್ಸ್ಪೈರ್ ಆದಾಗ ನಾವು ಅದಕ್ಕೆ ಆಪ್ಷನ್ ಇರ್ತಿರಲಿಲ್ಲ. ಈಗ ರಿನ್ಯೂ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಟಚ್ ಮಾಡಿಕೊಂಡ್ರೆ 1 ತಿಂಗಳು ಎಕ್ಸ್ಟೆಂಡ್ ಕೊಡ್ತಾರೆ. ಸೊ ನೀವು ಆ ಎಕ್ಸ್ಟೆಂಡ್ನ ಯೂಸ್ ಮಾಡ್ಕೊಂಡಾದ್ಮೇಲೂ ಮತ್ತೆ ಎಕ್ಸ್ಟೆಂಡ್ ಕೊಡೋಲ್ಲ. ಸೊ ಈಗ ಬ್ಯಾಕ್ ಬನ್ನಿ, ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಮರ್ಜ್ ವೋಚರ್ಸ್ ಅಂತಿದೆ ನೋಡಿ, ಈ ಮರ್ಜ್ ವೋಚರ್ಸ್ ಕ್ಲಿಕ್ ಮಾಡಿ. ಇಲ್ಲಿ ಆಲ್ ವೋಚರ್ಸ್ ಅಂತಿದೆ, ಆಲ್ ವೋಚರ್ಸ್ ಹತ್ರ ಹೋಗ್ಬಿಟ್ಟು ನಾವು PROD ವೋಚರ್ಸ್ನ ಸೆಲೆಕ್ಟ್ ಮಾಡ್ತಿದ್ದೀವಿ. PROD ವೋಚರ್ಸ್ನ ಕೊಡಿ. ಇಲ್ಲಿ ಸೆಲೆಕ್ಟ್ ವೋಚರ್ ಅಂತಿದೆಯಲ್ಲ, ಈ ಸೆಲೆಕ್ಟ್ ವೋಚರ್ನ ಆಪ್ಷನ್ನ ಟಚ್ ಮಾಡಿ ಸೆಲೆಕ್ಟ್ ಮಾಡಿ, ಯಾವುದನ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ. 4 ವೋಚರ್ನ ನಾವು ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಮರ್ಜ್ 4 ವೋಚರ್ಸ್ ಅಂತಿದೆ ನೋಡಿ, ಇಲ್ಲಿ ಮರ್ಜ್ 4 ವೋಚರ್ಸು ಕನ್ಫರ್ಮ್ ಕೊಟ್ವಿ. 1 ವೋಚರ್ ರೆಡಿಯಾಗಿ ಬಂತೆ. ಇಲ್ಲಿ ಮರ್ಜ್ ವೋಚರ್ಸ್ ಅಂತಿದೆ ನೋಡಿ, ಅಲ್ಲಿರುತ್ತೆ ಆ ವೋಚರು ನೋಡಿ. ಟೋಟಲ್ ಸೇರಿ 630 ರೂಪಾಯಿಂದು ಮರ್ಜ್ ಆಯಿತು. ಸೊ ಮತ್ತೆ ಬ್ಯಾಕ್ ಬಟನ್ಗೆ ಬನ್ನಿ. ಇಲ್ಲಿ ಮೈ ವೋಚರ್ಸ್ ಹತ್ರ ಅದೆಲ್ಲ ಹೋಗಿ ನೋಡಿ, 630 ರೂಪಾಯಿದು ಒಂದು ವೋಚರ್ ಆಗಿದೆ. ಸೊ ಇದನ್ನು ನೀವು ಈ ಥರ ರೆಡೀಮ್ ಮಾಡ್ಕೊಬೋದು. IND ವೋಚರ್ಸ್ನ ನಾವು ಮರ್ಜ್ ಮಾಡೋಕ್ಕಾಗಲ್ಲ. ಆಮೇಲೆ CNCದು 2515 ರೂಪಾಯಿ ವೋಚರ್ ಬಂದಿರುತ್ತಲ್ಲ, ಅದನ್ನು ಸಹ ನಾವು ಮರ್ಜ್ ಮಾಡೋಕ್ಕಾಗಲ್ಲ. PROD ಅನ್ನೋ ವೋಚರ್ ಬಂದಿರುತ್ತಲ್ಲ, ಅದನ್ನು ಮಾತ್ರ ಮರ್ಜ್ ಮಾಡೋಕ್ಕೆ ಸಾಧ್ಯ. ಅದನ್ನು 2500 ತನಕ ಮಾತ್ರ ಲಿಮಿಟು. ಈಗ ಎಲ್ಲ ಸೇರಿ 630 ರೂಪಾಯಿ ಆಯ್ತಲ್ವ ವೋಚರು, ಅದೇ ಥರ ಟೋಟಲ್ ವೋಚರು 2500 ಆದರೆ ಮ್ಯಾಕ್ಸಿಮಮ್ ಅಷ್ಟು ಮಾತ್ರ ಮಾಡ್ಬೋದು. ನೋಡಿ, ಎಲ್ಲರೂ ನಿಮ್ಮ ಆ್ಯಪ್ಗಳಲ್ಲಿ ಎಲ್ಲ ವೋಚರ್ಸ್ನ ಮರ್ಜ್ ಮಾಡ್ಕೊಳ್ಳಿ. ಒಂದೇ ಬಿಲ್ಲಲ್ಲಿ ಪ್ರಾಡಕ್ಟ್ಸ್ನ ತೊಗೊಳ್ಳಿ. ವಿಶ್ ಯು ವೆಲ್ತ್.